ईश्वर या अल्लाह ये पुकार सुन ले, ईश्वर या अल्लाह हे दाता. ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಮುಲ್ಕಿ ಘಟಕ, ಲಯನ್ಸ್ ಕ್ಲಬ್, ಲಿಯೋ ಕ್ಲಬ್, ಶ್ರೀ ಸಂಘಟನೆ ಹಾಗೂ ICOM ಇವರ ವತಿಯಿಂದ ನಡೆಸುತ್ತಿರುವ ಮದ್ಯ ವ್ಯಸನ ಹಾಗೂ ಮಾದಕ ದ್ರವ್ಯ ವ್ಯಸನದ ಇದರಿಂದಾಗುವ ದುಷ್ಪರಿಣಾಮಗಳು ಈ ಬಗ್ಗೆ ಸವಿಸ್ತಾರವಾಗಿ ತಿಳಿಸಲಿಕ್ಕೆ, ಅದೇ ರೀತಿ ಸೈಬರ್ ಕ್ರೈಮ್ ಹಾಗೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗುವ ಕ್ರೈಮ್ಗಳ ಬಗ್ಗೆ ಮಾಹಿತಿಯನ್ನು ನೀಡುವ ಈ ಕಾರ್ಯಾಗಾರದ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಗ್ರಾಹಕರು ವಂಚನೆಗೊಳಪಡುವ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರೀಮತಿ ಸ್ವಾತಿಯವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಯಾಥಲಿಕ್ ಸಭಾ ಮುಲ್ಕಿ ಲಯನ್ಸ್ ಕ್ಲಬ್ ನಮಗೆ ಕೆನರಾ ಬ್ಯಾಂಕಿಗೆ ಕೊಟ್ಟ ಈ ಅವಕಾಶಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಎಲ್ಲ ಸಮಸ್ಯೆಗಳು ಕಾರಣ ಫಸ್ಟ್ ನಾವೇ. ಯಾಕಂದರೆ ಸರ್ ಆಲ್ರೆಡಿ ಹೇಳಿದಾಗ ಅವರು ನಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾರೆ, ನಾವು ನಂಬ್ತೇವೆ, ನಂಬಿ ನಾವು ಜಾರ್ತೇವೆ. ಯಾಕೆಂದರೆ ದುಡ್ಡೇ ದೊಡ್ಡಪ್ಪ. ಯಾವಾಗ ನಮ್ಮ ಸ್ಕೀಮ್ ಏನಿರ್ತದೆ ತಲೆಯಲ್ಲಿ 1:2 ಹೇಗೆ ಆಗ್ತದೆ ನೋಡುವ. ಆ ಮೊಬೈಲ್ ಕೂಡ ಈಗ ವೆರಿ ಅಟ್ರಾಕ್ಟಿವ್ ಆಗಿದೆಯಲ್ಲ, ಎಂಥ ಸ್ಕೀಮ್ಗಳೆಲ್ಲ ಮೊಬೈಲಲ್ಲಿ ಬರ್ತದೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಆ್ಯಪ್ಗಳು, ಬ್ಯಾಂಕಿಂಗ್ ಆ್ಯಪ್ಗಳು ಕೂಡ ಮೊಬೈಲಲ್ಲಿ ಬಂದ ಕಾರಣ ನಾವು ಈಸಿಯಾಗಿ ಅದನ್ನು ನಂಬ್ತೇವೆ. ಆ ನಂಬಿಕೆ ಉಂಟಲ್ಲ ನಮ್ಮನ್ನು ಮೋಸ ಹೋಗಲಿಕ್ಕೆ ಕಾರಣವಾಗಿರೋದು. ಸೊ ಮೇನ್ ಈಗ ಬಂದುವಂಥ ಆಸ್ಪೆಕ್ಟ್ ಅಂತ ಬ್ಯಾಂಕಿಂಗಲ್ಲಿ ATM ಕಾರ್ಡ್. ಫಸ್ಟ್ ನಾವು ನಮ್ಮ ATM ಕಾರ್ಡನ್ನು ಸೆಕ್ಯೂರ್ಡ್ ಇರಬೇಕು. ಯೂಶ್ವಲಿ ನಾವು ಏನು ಮಾಡ್ತೇವೆ ಅಂದರೆ ನಮ್ಮ ATM ಕಾರ್ಡ್ ಹೇಳ್ತೇವೆ ಬ್ಯಾಂಕ್ನವ್ರು ಕೊಡುವಾಗ, ATM ಪಿನ್ ಈಸ್ ಯುವರ್ ಪಿನ್, ಇಟ್ ಈಸ್ ಅ ಪಾಸ್ವರ್ಡ್, ಡೋಂಟ್ ಮೇಕ್ ಇಟ್ ಅ ಪಾಸಿಂಗ್ ವರ್ಡ್ ಅಂತ. ನಾವು ಅಲ್ಲಿ ಟೈಪ್ ಮಾಡುವಾಗ ಸಹ 1 2 3 4 ಗಟ್ಟಿಯಲ್ಲಿ ಲಿಪ್ಪಿಂಗಲ್ಲಿ ಸಹ ಹೇಳೋದು, ಅಲ್ಲ ನಮ್ಮ ATM ಕಾರ್ಡ್ ಹಿಂದ್ಗಡೆನೇ ಬರೆಯುವುದು, ಪಾಸ್ಬುಕ್ಕಲ್ಲಿ ಬರೆಯುವುದು, ಇಲ್ಲ ನಮ್ಮ ಮೊಬೈಲಲ್ಲೇ ATM ಅಂತ ಚಂದ ಮಾಡಿ ಅದನ್ನು ಸೇವ್ ಮಾಡೋದು, ಅಲ್ಲ ಕೆನರಾ, ಸಿಂಡಿಕೇಟಾ, ಯೂನಿಯನಾ ಆ ಥರ ನಮ್ಮ ಪಾಸ್ವರ್ಡನ್ನು ಸೇವ್ ಮಾಡೋದು. ಅದು ನಾವು ಮಾಡಬಾರದು. ಯಾಕೆಂದರೆ ತಪ್ಪಿ ನಮ್ಮ ATM ಕಾರ್ಡು ಹಾಗೂ ನಮ್ಮ ಮೊಬೈಲ್ ಕಳೆದು ಹೋದಲ್ಲಿ ಅವರಿಗೆ ಸುಲಭ ಆಯ್ತಲ್ಲ, ಫಸ್ಟ್ ಅದೇ ಹುಡುಕ್ತಾರೆ, ATM ಅಂತ ಪಿನ್ ಉಂಟಾ, ATM. ಸೊ ಯಾವಾಗಲೂ ನಾವು ನಮ್ಮ ಪಿನ್ನನ್ನು ಸೇಫ್ ಆಗಿಡಬೇಕು. ನೆಕ್ಸ್ಟ್ ನಾವು ಮಾಲಿಗೆ ಹೋಗ್ತೇವೆ, ಅಲ್ಲ ATM ಮೆಷಿನ್ ಒಳಗೆ ಹೋಗ್ತೇವೆ, ನಮ್ಮ ಪರ್ಸ್ ಓಪನ್ ಮಾಡಿ ತುಂಬ ATM ಕಾರ್ಡ್ ಬೇರೆಯವರಿಗೆ ತೋರಿಸ್ಲಿಕ್ಕೆ ಸಹ ನಮಗೆ ಖುಷಿ ಆಗುತ್ತೆ. ಪರ್ಸ್ ಓಪನ್ ಮಾಡಿ ಒಂದು ATM ಕಾರ್ಡ್ ತೆಗ್ತೇವೆ, ಹಾಕ್ತೇವೆ, ಅಲ್ಲ ಸ್ವೈಪ್ ಮಾಡುವಾಗ ಚೆಂದ ಮಾಡಿ ಟೈ ಪಿನ್ ಹೊಡೆದಾಯಿತು. ಅದೇ 4 ಜನ ಅಲ್ಲಿ ನೋಡ್ತಾ ಇದ್ದಾರೆ. ಅಲ್ಲದೆ ಈ ಫ್ರಾಡ್ಸ್ಟರ್ಸ್ ಕೆಲವೊಮ್ಮೆ ಎಲ್ಲಾದರೂ ಒಂದು CC ಕ್ಯಾಮರಾ ಇಟ್ಟಲ್ಲಿ ನಾವು ಹೀಗೆ ಫುಲ್ ತೋರಿಸೋ ಹಾಗೆ ATM ಕಾರ್ಡನ್ನು ತೆಗೆದು ಚಂದ ಮಾಡಿ ಸ್ವೈಪ್ ಮಾಡಿ ಪಿನ್ ಹಾಕುವಾಗ ನಮಗೆ ಕಾಣದಂತಹ ಕಣ್ಣುಗಳು ನಮ್ಮನ್ನು ನೋಡ್ತಾ ಇರ್ಬೋದು. ಸೊ ಯಾವಾಗಲೂ ಆದಷ್ಟು ಹೀಗೆ ನಮ್ಮ ಕೈಯನ್ನು ಅಲ್ಲ ನಮ್ಮ ಬಾಡಿಯನ್ನು ಕವರ್ ಮಾಡಿಕೊಂಡೇ ATM ಪಿನ್ ಅಲ್ಲ ಸ್ವೈಪ್ ಮಾಡುವಾಗ ಸಹ ಮಾಲಲ್ಲಿ ಅಲ್ಲ ಯಾವುದೇ ಶಾಪಲ್ಲಿ ಕೈ ಕವರ್ ಮಾಡಿಕೊಂಡೇ ನಮ್ಮ ATM ಪಿನ್ನನ್ನು ಹಾಕುವುದು ನಮ್ಮ ಸೇಫ್ಟಿಗೆ ಒಳ್ಳೆಯದು. ಮತ್ತು ಲಾಸ್ಟಿಗೆ ಸಂಡೇಯಲ್ಲಿ ಆಗಲಿ ಕೆಲವೊಂದು ಸಲ ನಮಗೆ ಫೋನ್ ಬರ್ತದೆ ಕಸ್ಟಮರ್ಸ್ದು, ಹೀಗೆ ಆಯಿತು ಮೇಡಮ್ ಎಂತ ಮಾಡೋದು ಅಂತ. ಇಮಿಡಿಯೇಟ್ಲಿ ನಾವು ಬ್ಲಾಕ್ ಮಾಡಲಿಕ್ಕೆ ಹೇಳ್ತೇವೆ. ಈಗ ಕೆನರಾ ಬ್ಯಾಂಕಿಂದ ಬಂದ ಕಾರಣ ನಮ್ಮ ಬ್ಯಾಂಕಲ್ಲಿ ಒಂದು ಆ್ಯಪ್ ಉಂಟು, ಅದು ನಾನು ಹೇಳ್ಬೋದು. ನಮ್ಮ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಏನುಂಟು ನೋಡಿ, ಅದರಲ್ಲಿ ATM ಕಾರ್ಡನ್ನು ನಾವು ಬ್ಲಾಕ್ ಮಾಡಿಡ್ಬೋದು. ಸೊ ಸೇಫ್ಟಿ ಪರ್ಪಸ್ ನಮಗೆ ಯಾವಾಗ ATM ಒಳಗೆ ಹೋಗ್ಲಿಕ್ಕೆ ಉಂಟು, ATM ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಉಂಟ, ATM ಅನ್ನು ಆನ್ ಮಾಡಿಡ್ಬೋದು. ಇಲ್ಲಾಂದರೆ ಎನಿ ಟೈಮ್ ATM ಇಸ್ ಆಫ್. ಇನ್ನೊಂದು ಟ್ರಾನ್ಸಾಕ್ಷನ್ ಮಾಡುವಾಗ ಸಹ ಅಷ್ಟೇ ಲಿಮಿಟನ್ನು ಸೆಟ್ ಮಾಡಿಕೊಂಡು, ಅತಿ ಅಗತ್ಯ ಇದ್ದರೆ ಮಾತ್ರ ದೊಡ್ಡ ಲಿಮಿಟನ್ನು ಸೆಟ್ ಮಾಡಿ ಇಡುವುದು. ಇನ್ನೊಂದು ಸೇಫ್ಟಿ ಟಿಪ್ಸ್ ಫಾರ್ ಯೂಸಿಂಗ್ ATM ಕಾರ್ಡ್ಸ್. ಈಗಾಗಲೇ ತುಂಬ ಜನರಿಗೆ ಮಾಹಿತಿ ಇದೆ APK ಫೈಲ್ಸ್ ಅಂತ. ಸೊ ವಾಟ್ಸ್ಯಾಪಲ್ಲಿ ಸರ್ ಹೇಳಿದರು ಆಗಾಗಲೇ ತುಂಬ ಲಿಂಕ್ ಬರ್ತದೆ, ಆ ಲಿಂಕನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಒಂದು APK ಫೈಲ್ ಅಂತ ಕೂಡ ಲಿಂಕ್ ಬಂದಿತ್ತು. ಆ ಲಿಂಕನ್ನು ನಾವು ಡೌನ್ಲೋಡ್ ಮಾಡಿದ್ದಲ್ಲಿ ವಾಟ್ಸ್ಯಾಪಲ್ಲಿ ಆದರೆ ಡೌನ್ಲೋಡ್ ಮಾಡಿದಾಗ ನಮ್ಮ ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಇರ್ತದೆ. ಸೊ ಯಾವಾಗಲೂ ಎನಿ ಅನ್ನೋನ್ ಪರ್ಸನಿಂದ ಅಲ್ಲ ನಮಗೆ ಬಂದಂಥ ಲಿಂಕನ್ನು ಏನು ಮಾಹಿತಿ ಗೊತ್ತಿಲ್ಲದೆ ಫಾರ್ವರ್ಡ್ ಮಾಡೋದು ಬೇಡ, ಅಲ್ಲಂದರೆ ಅಂತಹ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡೋದು ಬೇಡ. ನೆಕ್ಸ್ಟ್ ಫೋನ್ ಕಾಲ್ಸ್ ಬರ್ತದೆ. ಯೂಶ್ವಲಿ ಇದು ತುಂಬ ಕಾಮನ್ ಪ್ರಾಬ್ಲಮ್. ಈಗಾಗಲೇ ನಮಗೆ ಗೊತ್ತುಂಟು
ಊರಿನವರು ಕನ್ನಡ ಮಾತಾಡುವವರು ಕಮ್ಮಿ ಇದ್ದಾರೆ. ಸೊ ಬರುವ ಫೋನ್ ಹಿಂದಿಯವರು. ಸೊ ಫಸ್ಟ್ ನಾವು ನಂಬಿಡ್ತೇವೆ ಬ್ಯಾಂಕಿಂದಲೇ ಆಗಿರ್ಬೋದು ಅಂತ. ಬ್ಯಾಂಕ್ ಸೆ ಬಾತ್ ಕರ್ ರಹಾ ಹೂँ, ಹೀಗೆ ನಿಮ್ಮ ಅಕೌಂಟ್ ಇದರ ATM ಬ್ಲಾಕ್ ಆಗಿದೆ ಆರ್ ನಿಮ್ಮ KYCಗೆ ಅಕೌಂಟ್ ಬ್ಲಾಕ್ ಆಗಿದೆ ಅಂತ ಫೋನ್ ಕಾಲ್ಸ್ ಬರ್ತದೆ. ಸೊ ನಾವೇನಾಗ್ತೇವೆ ಆತುರದಲ್ಲಿ ಅವರಿಗೆ ಅಕೌಂಟ್ ಡೀಟೇಲ್ಸ್ ಕೊಡ್ತೇವೆ. ನೆಕ್ಸ್ಟ್ ATM ಕಾರ್ಡಿದು ಹೇಳುವಾಗ ATM ಡೀಟೇಲ್ಸ್ ಕೊಡ್ತೇವೆ. ಸೊ ಎಲ್ಲದು ಇನ್ಫಾರ್ಮೇಷನ್ ನಾವಾಗೇ ಫೋನಲ್ಲಿ ಕೊಡುವಂಥದ್ದು. ಹಾಗಾಗುವಾಗ ಅವರಿಗೆ ನಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆ್ಯಕ್ಸೆಸ್ ಮಾಡಲಿಕ್ಕೆ ಸಿಗ್ತದೆ. ಸೊ ಆದಷ್ಟು ಫೋನ್ ಕಾಲ್ಸ್ ಬಂದು ಏನಾದರೂ ಮಾಹಿತಿ ಕೇಳಿದಲ್ಲಿ ದಯವಿಟ್ಟು ನಿಮ್ಮ ಮಾಹಿತಿ ಕೊಡಬೇಡಿ. ಯಾಕೆಂದರೆ ಬ್ಯಾಂಕ್ ಅಫಿಷಿಯಲ್ಸ್, ಈಗ ನಾವು ಕೂಡ ಬ್ಲಾಕ್ ಆದರೆ ಫೋನ್ ಮಾಡ್ತೇವೆ, ಸರ್ ಈ ಥರ ನಿಮ್ಮ ಅಕೌಂಟ್ ಬ್ಲಾಕ್ ಆಗಿದೆ, ಇಲ್ಲ ATM ಬ್ಲಾಕ್ ಆಗಿದೆ, ದಯವಿಟ್ಟು ಬ್ಯಾಂಕಿಗೆ ಬನ್ನಿ ಅಂತ. ನೀವು ಈಗ ಫಾರ್ ಎಕ್ಸಾಂಪಲ್ NRIs ಅವರಿಗೆ ತಮ್ಮ ಸಮಸ್ಯೆ ಆಗ್ತದೆ. ಬಿಕಾಸ್ ಫೋನ್ ಆರ್ ಇಮೇಲ್ ವಾಟ್ಸಪ್ ಮೆಸೇಜ್ ಅದೇ ಹೋಗೋದು, ಹೇಗೆ ಟ್ರಸ್ಟ್ ಮಾಡೋದು. ಬಟ್ ಯಾರಾದರೂ ಊರಲ್ಲಿ ಇರ್ತಾರಲ್ಲ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿ, ಈ ಥರ ಬ್ಯಾಂಕಿಂದ ಬಂತು, ನಾವು ಹೋಗಿ ಕೊಡಬೇಕಾ, ಇಲ್ಲ ಇಮೇಲ್ಗೆ ರಿಪ್ಲೈ ಮಾಡಬೇಕಾ. ಸೊ ಆ ಥರ ನಾವು ನಮ್ಮ ಜಾಗ್ರತೆ ಮಾಡಿದರೆ ಎಷ್ಟೋ ಪ್ರಾಬ್ಲಮ್ಸನ್ನು ಸೇವ್ ಮಾಡ್ಬೋದು. ಮೇನ್ ಥಿಂಗ್ ಫಾರ್ KYC ರಿಲೇಟೆಡ್ ವಾಟ್ಸಪ್ಪಲ್ಲಿ ಕಳಿಸಿ, ಅಲ್ಲ OTPಯನ್ನು ನಮಗೆ ಶೇರ್ ಮಾಡಿ, ಅಲ್ಲ ATM ಕಾರ್ಡ್ ಡೀಟೇಲ್ಸ್ ಶೇರ್ ಮಾಡಿ ನಾವು ಅದನ್ನು ಆ್ಯಕ್ಟಿವೇಟ್ ಮಾಡುವೆ ಅಂತ ಯಾವ ಬ್ಯಾಂಕ್ ಅಧಿಕಾರಿಗಳು ಫೋನ್ ಮಾಡೋದಿಲ್ಲ. ನಾವೆಂತ ಇದ್ದರೂ ಬ್ಯಾಂಕಿಗೆ ಬರ್ತೇವೆ ಅಂತ ಹೇಳಿ. ಇದು ನಮಗೇ ಆದಂಥ ಅನುಭವ. ನಾನು ನನ್ನ ಸೀಟಲ್ಲಿ ಕೂತ್ಕೊಂಡು ಕೆಲಸ ಮಾಡುವಾಗಲೇ ಕೆನರಾ ಬ್ಯಾಂಕ್ ಸೆ ಬಾತ್ ಕರ್ತಾ ಹೋ ಅಂತ ಹೇಳಿಕೊಂಡು ಫೋನ್ ಬಂದಿರುವಂಥದ್ದು ಎಲ್ಲ ಕೇಳಿದ್ದು. ನಾನೇ ಕೆನರಾ ಬ್ಯಾಂಕ್ ಅಂತ ಹೇಳುವಾಗ ಅವ ಉಲ್ಟ ನನಗೆ ಬೈದಿದ್ದಾನೆ. ಸೊ ಅಂಥ ಫ್ರಾಡ್ಸ್ಟರ್ಸ್ ಫೋನ್ ಕಾಲ್ಸ್ ಎಲ್ಲ ಥ್ರೆಟನಿಂಗ್ ಕಾಲ್ಸ ಬರ್ತದೆ. ನಾವು ಥ್ರೆಟನ್ ಮಾಡೋದಿಲ್ಲ ಯಾರು. ನೀವು ಇವತ್ತೇ ಕೊಡೋದಿದ್ದರೆ ನಿಮ್ಮ ಅಕೌಂಟ್ ಬ್ಲಾಕ್ ಮಾಡ್ತೇನೆ, ನಿಮ್ಮ ಹಣ ಎಲ್ಲ ಹೋಗ್ತದೆ, ಅದೆಲ್ಲ ತಪ್ಪು ಮಾಹಿತಿ ಜನರಲ್ಲಿ ಸ್ಪ್ರೆಡ್ ಆಗಿರುವಂಥದ್ದು. ಏನೂ ಆಗೋದಿಲ್ಲ. ಬ್ಯಾಂಕ್ ಖಾತೆಗೆ 2 years 5 years ಬೇಸ್ಡ್ ಆನ್ ನಮ್ಮ ಅಮೌಂಟ್ ಉಂಟಲ್ಲ KYC ಮಾಡಲಿಕ್ಕೆ ಇರ್ತದೆ. ಅದು ನಾವು ತಮ್ಮ ಬ್ರ್ಯಾಂಚಿಗೆ ಹೋಗಿ KYC ಮಾಡೋದು ಒಳ್ಳೆಯದು. ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಬಟ್ ಇದೊಂದು ಆಗಿರುವಂಥ ಇತ್ತೀಚೆಗೆ ಏನು ಫ್ರಾಡ್ಸ್ ಆಗ್ತಾ ಉಂಟು. ಸೊ ಸರ್, ನಿಮ್ಮ ಅನುಮತಿಯಿಂದ ಹೇಳ್ತಾ ಇರುವುದು, ಕಾಲ್ಸ್ ಅಲ್ಲ ಮೆಸೇಜ್ ಕಾಲ್ಸ್ ಬರ್ತದೆ ದಟ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಇದು ನಮ್ಮದು ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಅಂತ ಫೋನ್ ಬರ್ತದೆ. ಮತ್ತು ಫೋನ್ ಮಾಡಿಕೊಂಡು ಅವರು ಹೇಳ್ತಾರೆ ಈ ಥರ ಫಸ್ಟ್ ಫೋನ್ ಮಾಡ್ತಾರೆ ಅವರು, ನಿಮಗೆ ಹೀಗೆ ನಿಮ್ಮದು ಇದರ ಐಟಮ್ ಸೀಸ್ ಆಗಿದೆ, ಅಲ್ಲ ನಿಮ್ಮ ಯಾರಾದರೂ ಫ್ಯಾಮಿಲಿ ಮೆಂಬರು ನಮ್ಮ ಸ್ಟೇಷನಲ್ಲಿದ್ದಾರೆ, ಅದೆಲ್ಲ ಅವರು ಫೋನಲ್ಲಿ ಹೇಳ್ತಾರೆ. ನಾವು ಆ್ಯಸ್ ಯೂಶುವಲ್ ಫಸ್ಟ್ ಬಿಲೀವ್ ಮಾಡೋದಿಲ್ಲ. ಸೊ ಮತ್ತು ಇಲ್ಲ ವೀಡಿಯೋ ಕಾಲ್ ಮಾಡ್ತೇವೆ ಅಂತ ಹೇಳಿಕೊಂಡು ವೀಡಿಯೋ ಕಾಲ್ ಮಾಡ್ತಾರೆ. ವೆನ್ ದೇ ಆರ್ ಮೇಕಿಂಗ್ ಯು ಅ ವೀಡಿಯೋ ಕಾಲ್ ಅನ್ನೋನ್ ನಂಬರಿಂದ ಪ್ಲೀಸ್ ಯಾವತ್ತೂ ವೀಡಿಯೋ ಕಾಲ್ ರಿಸೀವ್ ಮಾಡಬೇಡಿ. ಬಿಕಾಸ್ ವೀಡಿಯೋ ಕಾಲ್ ಮಾಡಿದಾಗ ನಿಮ್ಮ ಫೇಸ್, ನಿಮ್ಮ ವಾಯ್ಸ್ ಕ್ಯಾಪ್ಚರ್ ಆಗುವಂಥದ್ದು. ನೆಕ್ಸ್ಟ್ ಅವರೀಗ ಹೇಳ್ತಾರೆ, ನೋಡಿದ್ರಲ್ಲ ನಿಮ್ಮ ಐಟಮ್ಸು ಸಮಥಿಂಗ್ ಅವರನ್ನು ಮ್ಯಾನಿಪುಲೇಟ್ ಮಾಡಿ ಫಿಕ್ಸ್ ಮಾಡ್ತಾರಲ್ಲ, ಆಗ ಹೆದರಿಕೆಯಲ್ಲಿ ನನ್ನ ಹೆಸರು ಹೊರಗೆ ಹೋಗಬಾರ್ದು ಅಂತ ನಾವು ಹೆದರಿಕೆಯಲ್ಲಿ ಅಂತ ಮಾಡ್ತೇವೆ, ಟ್ರಾನ್ಸಾಕ್ಷನ್ ಮಾಡ್ತೇವೆ. ನಮ್ದು ಅಲ್ಲೇ ಗೂಗಲ್ ಪೇ, ಫೋನ್ಪೇ ಅವ್ರು ಹೇಳ್ತಾರೆ ಇದು ಇಷ್ಟಿಷ್ಟು ಫೈನ್ ಹಾಗೆ ಅಂತ. ಸೊ ನಾವು ಟ್ರಾನ್ಸಾಕ್ಷನ್ ಮಾಡ್ತಿರುವಾಗ ಸಂಬಡಿ ಹ್ಯಾಸ್ ಸೀನ್ ನಮ್ಮ ಆ್ಯಪನ್ನು ನೋಡಿರ್ತಾರೆ, ನಮ್ಮ ಈ ಮೊಬೈಲ್ ಏನುಂಟು ಅಲ್ಲಿ ಅವರ ಕಂಪ್ಯೂಟ್ರಲ್ಲಿ ಪ್ಲೇ ಆಗ್ತದೆ. ಸೊ ಆ ಥರ ದುಡ್ಡು ಹೋಗುವಂಥ ಚಾನ್ಸಸ್ ಜಾಸ್ತಿ ಆಗಿದೆ. ಕರೆಕ್ಟ್ ಅಲ್ಲ ಸರ್? ಸೊ ಅದು ಇನ್ನೊಂದು ಅಂದರೆ ಅಫಿಷಿಯಲ್ಸ್ ಆಗಿಯೇ ಫೋನ್ ಕಾಲ್ಸ್ ಬರುವಂಥದ್ದು ಉಂಟು. ಸೊ ಹೆದರೋದು ಬೇಡ, ಸರ್ನವರು ಇದ್ದಾರೆ, ಹೆದರೋದು ಬೇಡ. ನಿಮಗೆ ಗುರ್ತ ಇದ್ದವರು ಇಲ್ಲಿ ಅಲ್ಲ, ಬೇರೆಯವರ ಹತ್ರ ಡಿಸ್ಕಸ್ ಮಾಡಿಯೇ ನಮಗೀಗ ಮರ್ಯಾದೆ ಹೋಗೋವಂಥದ್ದು ಏನೂ ಆಗೋದಿಲ್ಲ. ಅಂದರೆ ಈ ಥರದ ಪೊಲೀಸಿಂದ ಫೋನ್ ಬಂತು ಹೇಳಿ 4 ಜನ ಹತ್ರ ಡಿಸ್ಕಸ್ ಮಾಡಿಕೊಂಡೇ ನಾವೆಲ್ಲ ಟ್ರಾನ್ಸಾಕ್ಷನ್ ಮಾಡೋದು ಒಳ್ಳೆಯದು. ಇಮಿಡಿಯೇಟಾಗಿ ಆ ಥರ ಫೋನಲ್ಲಿ ಆ್ಯಕ್ಷನ್ ಮಾಡೋದಾ, ವಾಟ್ಸಪ್ಪಲ್ಲಿ ಆ್ಯಕ್ಷನ್ ಮಾಡಿದರೆ ಲಾಸ್ಟ್ ಸಮಸ್ಯೆ ನಮಗೇ ಬರ್ತದೆ. ಸೊ ಅದೇ ವೆನ್ ಇಟ್ ಕಮಿಂಗ್ಸ್ ಟು ಸೆಕ್ಯೂರಿಟಿ, ಯಾವಾಗಲೂ ನಮಗೆ ಈ ಫ್ರೀ ಬೀಸ್ ಅದು ಅಲ್ಲಿ ಈ ಆ್ಯಪಲ್ಲಿ ಒಂದು ಬರ್ತದೆ ಅಲ್ಲ, ಈ ಸೈಟಲ್ಲಿ ಬರ್ತದೆ, ಇಷ್ಟು ನಾವು ಪರ್ಚೇಸ್ ಮಾಡಿದರೆ ಇದು ಫ್ರೀ ಆಗಿ ಸಿಗ್ತದೆ, ಅಲ್ಲ ನಾವು ಇದನ್ನು ಶೇರ್ ಮಾಡಿದಾಗ ನಮಗೆ ಇನ್ನೊಂದು ಪಾಯಿಂಟ್ಸ್ ಡೌನ್ಲೋಡ್ ಆಗ್ತದೆ, ಕಾಯಿನ್ಸ್ ಬರ್ತದೆ, ಅದು ನಮ್ಮ ಕ್ರೆಡಿಟ್ ಕಾರ್ಡಿಗೆ ಸೇರ್ತದೆ. ಸೊ ಇಂಥದ್ದೆಲ್ಲ ಸೋಷಲ್ ಸೈಟ್ಸಲ್ಲಿ ತುಂಬ ಆ್ಯಪ್ಸ್ ಆ್ಯಂಡ್ ಸೈಟ್ಸ್ ಇದೆ. ನಾವು ಅದರಲ್ಲಿ ನಮ್ಮ ಮೊಬೈಲ್, ಬಿಕಾಸ್ ಮೊಬೈಲ್ ಅದು ಯೂಶ್ವಲಿ ಹ್ಯಾಕ್ ಆಗಲಿಕ್ಕೆ ಅದರದ್ದು ಫುಲ್ ಡೀಟೇಲ್ ನಮ್ಮ ಚಿರಾಗ್ ಸರ್ ಹೇಳ್ತಾರೆ. ನಾನು ಜನರಲ್ ಆಗಿ ಏನೆಲ್ಲ ಆಗ್ತಾ ಉಂಟು, ನಮಗೆ ಯಾವ ಟೈಪ್ ಬ್ಯಾಂಕಲ್ಲಿ ಬಂದು ಹೇಳ್ತಾರೆ, ಆದರೆ ಈ ಥರ ಎಲ್ಲ ಆಯಿತು, ನಮ್ಮ ದುಡ್ಡು ಹೋಯಿತು ಅಂತ ಹೇಳುವಾಗ ಬ್ಯಾಂಕ್ನಲ್ಲಿ ನಾವೇನು ಅಷ್ಟು ಹೆಲ್ಪ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಹೇಳ್ತೇವೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಸೊ ಅಲ್ಲಿ ಥ್ರೂ ರೂಟ್ ಆಗಬೇಕು. ಈವನ್ ATM ಕಾರ್ಡಲ್ಲಿ ಕೆಲವೊಂದ್ಸಲ 10,000 ಹೋಯಿತು, ನಾನು ತೆಗೆದೇ ಇಲ್ಲ ಅಂತ ಹೇಳುವಾಗ CC ಕ್ಯಾಮರಾ ನಾವು ಫುಟೇಜ್ ಕೊಡಬೇಕಾದ್ರೂ ಪೊಲೀಸ್ ಕಂಪ್ಲೇಂಟ್ ಬೇಕಾಗ್ತದೆ. ಸೊ ಹೀಗೆ ಈ ಎಲ್ಲ ಫ್ರೀ ಬೀಸ್ ಅಂತ ಇರ್ತದೆ ನೋಡಿ, buy 1 get 1 ಅಲ್ಲ, ಫಸ್ಟ್
ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್, ನಮಗೆ ಗೊತ್ತಿದ್ದ ಸೈಟ್ಸ್. ನಾನು ಯಾವುದು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ಹೇಳೋದು, ಯೂಶ್ವಲಿ ಮಿಂತ್ರಾ, ಅಮೆಝಾನ್ ಅದೆಲ್ಲಾದರೂ ಓಕೆ. ಬಟ್ ಯಾವುದ್ಯಾವುದೋ ಹೆಸರಲ್ಲಿ ಈಗ ಸೈಟ್ಸ್ ಬರ್ತಾ ಉಂಟು. ಅದರಲ್ಲಿ ಈಗ ನೀವು ಒಂದು ಶಾಪಿಂಗ್ ಮಾಡಿದರೆ ಅಂದ್ಕೊಳ್ಳಿ, ನಿಮ್ಮ ATM ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕ್ತೀರಾ, ಮತ್ತು ಅದರಲ್ಲಿ ಹೇಳ್ತದೆ ಸೇವ್ ದಿಸ್ ಕಾರ್ಡ್ ಫಾರ್ ದಿ ಸೈಟ್, ಎಲ್ಲದಕ್ಕೂ ಎಸ್ ಹಾಕ್ತಾ ಹೋಗ್ತೀರಾ. ದಟ್ ಟೈಮ್ ಎವ್ರಿ ಪಾಸಿಬಿಲಿಟಿ ದಟ್ ಯುವರ್ ಮೊಬೈಲ್ ಆರ್ ಯುವರ್ ಅಕೌಂಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಕ್ಡ್. ಸೊ ಆ ಥರ ನೀವು ಯಾವುದೇ ಸೈಟಲ್ಲಿ ಬೇಕಾದ್ರೆ ಕ್ಯಾಶ್ ಆನ್ ಡೆಲಿವರಿ ಹಾಕಿ, ಸೈಟ್ಸ್ಗೆ ಹೋಗಿ ನೀವು ಪರ್ಚೇಸ್ ಮಾಡೋದ್ರ ಪರವಾಗಿಲ್ಲ, ಕ್ಯಾಶ್ ಆನ್ ಡೆಲಿವರಿ ಹಾಕಿ, ಅಕೌಂಟ್ ಡೀಟೇಲ್ಸ್ ಹಾಕಲಿಕ್ಕೆ ಹೋಗಬೇಡಿ. ಇದು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಹಾಗೆ. ಸೊ ನಾನು ಆಗ ಪೊಲೀಸ್ನವ್ರದ್ದು ಹೇಳಿದೆ. ಸೊ ಈ ಥರ ಒಂದು ಮೆಸೇಜ್ ಕೂಡ ಈಗ ಹೋಗ್ತಾ ಉಂಟು. ನಮಗೆ ಮೆಸೇಜ್ ಬರ್ತದೆ. ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕಿಂದಲೇ ಮೆಸೇಜ್ ಬರ್ಬೋದು KYC ಲಿಂಕಿಗೆ ಅಂತ. ಈಗ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಹೇಗೆ ಅಂದರೆ www.canarabank.com. ಸೊ AX ಕ್ಯಾನ್ ಬ್ಯಾಂಕ್ ಅಲ್ಲ, ಆ ಥರ ಮೆಸೇಜ್ ಬರುವಂಥದ್ದು. ಬಟ್ ಕ್ಯಾನ್ ಬ್ಯಾಂಕನ್ನು ಸಹ BANK ಬದಲು BAKN ಆ ಥರ ಎಲ್ಲ ಫ್ರಾಡ್ಸ್ಟರ್ಸ್ ಕಳಿಸ್ತಾರೆ. ಬಟ್ ನಾವು ಆನ್ ದ ಸೈಟ್ ನೋಡುವಾಗ ಕೆನರಾ ಬ್ಯಾಂಕೆ ಮಾರ್ರೆ ನಮ್ಮ ಮನೆ ಹಾಗೆ ಹೇಳಿ ನಾವು ಮೋಸ ಹೋಗೋದು. ಸೊ ಇದೇ ಥರ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಕ್ಕೆ ಬಾಕಿ ಉಂಟು, ಇವತ್ತೇ ಕಟ್ಟದಿದ್ದರೆ ಫ್ಯೂಸ್ ತೆಗಿತೇವೆ, ಈ ಲಿಂಕ್ ಕಳಿಸ್ತೇವೆ, ಇಷ್ಟು ದುಡ್ಡು ಬಾಕಿ ಉಂಟು ನೀವು ಕಟ್ಟಿ ಅಂತ ಹೇಳುವಾಗ, ಮೆಸೇಜಸ್ ನಮಗೆ ಬರುವಾಗ ನಾವೇನು ಮಾಡ್ತೇವೆ, ಆ ಸೈಟ್ ಕ್ಲಿಕ್ ಮಾಡಿಕೊಂಡು ನಮ್ಮ ATM ಕಾರ್ಡೆಲ್ಲ ಯೂಸ್ ಮಾಡಿಕೊಂಡು ಪೇ ಮಾಡ್ತೇವೆ. ಬಟ್ ಅದು ಇನ್ನೊಂದು ತಪ್ಪು ನಾವು ಮಾಡೋದು. ಮೆಸ್ಕಾಮ್ ಅವರದು ಸಪ್ರೇಟ್ ಸೈಟ್ ಇರ್ತದೆ, ಅಲ್ಲ ಪೋಸ್ಟ್ ಆಫೀಸ್ ಎಲ್ಲರದು ಅವರದವರದೇ ಆಗುವಂಥ ಸೈಟ್ಸ್ ಇರ್ತದೆ. ಸೊ ಎಂಥ ಪೇಮೆಂಟ್ ಮಾಡಬೇಕಾದ್ರೂ ಅದರಲ್ಲಿ ನಾವು ಮಾಡಿದಾಗ ನಮ್ಮ ಬ್ಯಾಂಕ್ ಖಾತೆಗೆ ಏನು ರಿಸ್ಕ್ ಆಗೋದಿಲ್ಲ. ಬಟ್ ಈ ಥರ ಅನ್ನೋನ್ ಮೆಸೇಜಸ್, ಅನ್ನೋನ್ ವಾಟ್ಸಪ್ಸಿಂದ ನಾವು ಸೈಟ್ ಯೂಸ್ ಮಾಡುವಾಗ ಎನಿ ಟೈಮ್ ಅವರ್ ಅಕೌಂಟ್ಸ್ ಆರ್ ಅಂಡರ್ ರಿಸ್ಕ್. ನೋಡಿ, ಅದು ಕಾಮನ್ ಆಗಿದೆ ಅಂತ ಡೈಲಿ ಈ ಥರ ಮೆಸೇಜಸ್ ಬರ್ತಾ ಇರ್ತದೆ. ಕೆಲವೊಂದು ಸಲ ಬ್ಲಾಕ್ ಮಾಡಿದಲ್ಲಿ ಈಗ ಹೊಸತು ಬಂದಿದೆ, ಸೋ ಮಚ್ ಅಮೌಂಟ್ ಈಸ್ ಕ್ರೆಡಿಟೆಡ್ ಟು ಯು. ಅದು ಬ್ಯಾಂಕ್ ಹೆಸರು ಸಹ ಗೊತ್ತಿರಲಿಕ್ಕಿಲ್ಲ, ಈ ಥರ ಬ್ಯಾಂಕಲ್ಲಿ ನಿಮ್ಮದು ಅಕೌಂಟ್ ಕ್ರೆಡಿಟ್ ಆಗಿದೆ ಅಲ್ಲ. ಹಾಗೆ ಬರುವಾಗ ನಮಗೆ ಒಂದು ಎಂಗ್ಸೈಟಿ ಆಗ್ತದಲ್ಲ, ನಾನು ಯಾವತ್ತೂ ಮಾಡಿರ್ಬೋದು ಅಲ್ಲ, ನಾನೇನೋ ಇದರದ್ದು ಡಿವಿಡೆಂಟ್ ತೆಗೆದಿರ್ಬೋದು, ಆ್ಯಂಡ್ ನಾವು ಟೆಂಪ್ಟ್ ಆಗ್ತೇವೆ ಕ್ಲಿಕ್ ಮಾಡಲಿಕ್ಕೆ. ಸೊ ನಾನು ಹೇಳಿದ್ದು ಫಸ್ಟ್ ಸೆಂಟೆನ್ಸ್ ಅದೇ, ಇದು ನಮ್ಮದು ಕೈಯೇ ಕಿರ್ಬೋದು. ಸೊ ವಿ ಆರ್ ದ ಒನ್ಸ್ ಆರ್ ಕ್ಲಿಕ್ಕಿಂಗ್, ಪುಟ್ಟಿಂಗ್ ದಿ ಡೀಟೇಲ್ಸ್ ಆ್ಯಂಡ್ ದೆನ್ ಬೇಡ ಹೆಚ್ಚಿನ ಏನಿಕ್ಕಿಲ್ಲ ಬ್ಯಾಂಕ್ದ ದುಡ್ಡು ಪೋಂಡತೆ. ಸೊ ಲಾಸ್ಟ್ಗೆ ನಿಮಗೂ ತಲೆ ಬಿಸಿ ನಮಗೂ ತಲೆ ಬಿಸಿ, ಮತ್ತೆ ಅವರಿಗೆ ಸರ್ ಏನಾದರೂ ಒಂದು ಮಾಡಿ ಸರ್ ದುಡ್ಡು ಹೋಯಿತು ಸರ್. ಸೊ ಇದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಜಾಗ್ರತೆಯಲ್ಲಿರೋದು ಒಳ್ಳೆಯದು. ಅದು ಸಹ ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು. ಸೊ ದಟ್ ಈಸ್ ಜಸ್ಟ್ ಅ ವಾರ್ನಿಂಗ್, ಆ್ಯಸ್ ಯು ಆರ್ ಆನ್ಲೈನ್ ಸೊ ದಿ ಹ್ಯಾಕರ್ಸ್ ಆರ್ ಆಲ್ಸೋ ಆನ್ಲೈನ್. ನಾನು ಆಗಲೇ ಹೇಳಿದ್ದೆಲ್ಲ, ATM ಅಲ್ಲಿ ನಾವು ಯೂಸ್ ಮಾಡುವಾಗಲ್ಲ ನಾವು ಹೇಗೆ ಹಾಕ್ತೇವೆ, ಎಲ್ಲಾದರೂ ಯೂಶ್ವಲಿ ಬ್ಯಾಂಕ್ಸ್ನವರಿಗೆ ಅಲರ್ಟ್ಸ್ ಉಂಟು. ಸೊ ನಾವು ಕ್ವಾರ್ಟರ್ಲಿ ಎಲ್ಲ ಫೋರ್ಟ್ನೈಟ್ಲಿ ಎಲ್ಲ ಹೋಗಿ ನಮ್ಮ ATM ಮೆಷಿನ್ ಕೂಡ ಚೆಕ್ ಮಾಡ್ತೇವೆ. ಎಕ್ಸ್ಪರ್ಟ್ಸ್ ಬರ್ತಾರೆ, ಎಲ್ಲಾದರೂ ಬೇರೆ ಕ್ಯಾಮರಾಸ್ ಉಂಟಾ ಅಲ್ಲ ಕೀಪ್ಯಾಡ್ಸಲ್ಲಿ ಇದ್ದದ್ದು ಅದೆಲ್ಲ ಚೆಕ್ ಮಾಡಿ ನಮ್ಮ ಸೇಫ್ಟಿ ನಾವು ಮಾಡ್ತೇವೆ. ಬಟ್ ಸ್ಟಿಲ್ 24 hours ATMs ಓಪನ್ ಇರುವ ಕಾರಣ ರಿಸ್ಕ್ ಇರಬಹುದು. ಸೊ ನಮ್ಮ ಜಾಗ್ರತೆಯನ್ನು ನಾವು ಮಾಡಬೇಕು. ಆಗಾಗಲೇ ಕವರ್ ಮಾಡಿದ್ದೇನೆ ಇದು ಸಹ ಫ್ರೀ ಆ್ಯಪ್ಗಳದು. ಸೊ ಆ್ಯಪ್ಸನ್ನು ಯಾವಾಗಲೂ ಡೌನ್ಲೋಡ್ ಮಾಡುವಾಗ ಎಲ್ಲ ಟೈಪ್ ಇದು ಟಿಕ್ ಉಂಟಲ್ಲ, ಎಲವ್ ಪ್ಲೀಸ್ ಡೋಂಟ್ ಎಲವ್, ಅದು ಆ್ಯಪ್ ವರ್ಕ್ ಆಗದಿದ್ರೂ ಪರವಾಗಿಲ್ಲ. ಸೊ ಯೂಶ್ವಲಿ ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆ್ಯಪ್ಗೆ ಯಾವುದೋ ಬ್ಯಾಂಕ್ ಇರಲಿ, ಆಗ ಅವರು ಕೇಳ್ತಾರೆ ದಟ್ ವಿ ಶುಡ್ ಗಿವ್ ಪರ್ಮಿಷನ್ಸ್. ಸೊ ಆ ಥರ ಮಾತ್ರ ಕೊಡಿ. ಸುಮ್ಮನೆ ಎಲ್ಲ ಆ್ಯಪ್ ಡೌನ್ಲೋಡ್, ಈಗ ಗೇಮ್ಸ್ ಇದು ಆ್ಯಪ್ ಇರ್ತದೆ ಅದನ್ನು ಡೌನ್ಲೋಡ್ ಮಾಡ್ತೀರಾ, ಅಲ್ಲ ಕನ್ವರ್ಷನ್ ಆಫ್ ಇದು ಈಗ PDF to Excel ಆ ಥರ ತುಂಬ ಬೇಕಾಗುವಂಥ ಆ್ಯಪ್ಗಳೇ, ಬಟ್ ರಿಸ್ಕಿ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ಗೂಗಲ್ ಹಾಕುವಾಗ ತುಂಬ ಆ್ಯಪ್ಗಳು ಬರ್ತದೆ, ಯಾವುದಕ್ಕೂ ಅಲೌ ಪರ್ಮಿಷನ್ ಅಂತ ಒಂದು ಕೊಡೋದು ಬೇಡ. KYC ಮೆಸೇಜ್ ಆ್ಯಂಡ್ ಕಾಲ್ ಆಗಲೇ ಹೇಳಿದ್ದೇನೆ. ಒಂದು ಅಡ್ವೈಸ್, ಯಾವಾಗಲೂ ನಾವು ಓಕೆ ಬ್ಲಾಕ್ ಮಾಡ್ತೀರಾ ಆಯಿತು, ಅಲ್ಲಿ ನಿಮ್ಮದು ಹಣ ಹೋಗ್ತದೆ, ಹಣ ಎಲ್ಲೂ ಹೋಗುವುದಿಲ್ಲ. ಸೊ ಏನು ಥ್ರೆಟನಿಂಗ್ ಕೊಟ್ಟರು ಸಹ ನಾವು ಬ್ಯಾಂಕಿಗೆ ಹೋಗಿ ಮಾಹಿತಿ ಕೊಡೋದು ಒಳ್ಳೆಯದು. ಆದಷ್ಟು ನಮ್ಮ ಬ್ಯಾಂಕಿದು ಯಾರ್ದಾದ್ರೂ ಒಬ್ಬರು ಸ್ಟಾಫಿದು ಮೊಬೈಲ್ ನಂಬರ್ ಎಲ್ಲರ ಹತ್ರ ನಾವು ಸಹ ಕೊಡ್ತೇವೆ, ಯಾರು ಕೊಡೋದಿಲ್ಲ ಅಂತ ಇಲ್ಲ. ಹಾಗೆ ಇದ್ದರೆ ನಮಗೆ ತಿಳಿಸಿ, ಇವ ಮ್ಯಾನೇಜರ್ಗಾದರೂ ತಿಳಿಸಿ. ಬ್ಯಾಂಕ್ ಸ್ಟಾಫ್ಗಳಿದು ನಂಬರ್ ಕೇಳುವಾಗ ಅಟ್ಲೀಸ್ಟ್ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಲ್ಯಾಂಡ್ಲೈನ್ ನಂಬರ್ ಆದರೂ ಸ್ಟಾಫ್ ಕೊಡಬೇಕಾಗ್ತದೆ. ಲೋನ್ಗಳು ಉಂಟು ಈಗ. ಸೊ ಬ್ಯಾಂಕ್ಗೆ ಪೋಂಡ ಸಿಬಿಲ್ ಕೇಳಿದರೆ ಸಿಬಿಲ್ ಸರಿ ಜಿ ಅಲ್ಲ ರೂದು ಕ್ವೆಶನ್ ಕೇಳ್ತಾರೆ. ನಮಗೆ ಮೊಬೈಲಲ್ಲಿ ಬರ್ತದೆ ಆ್ಯಪ್, ನಾವು ಅದರಲ್ಲಿ ದುಡ್ಡು ತೆಕ್ಕೊಂಡ್ರೆ ನಮಗೆ ಬಡ್ಡಿ ಸಹ ಕಮ್ಮಿ, ಡಿಸ್ಕೌಂಟ್ಸ್ ಸಿಗ್ತದೆ ಅಂತ ಎಲ್ಲ ಕರೆಕ್ಟ್. ಒಂದು ರೌಂಡ್ ಡೌನ್ಲೋಡ್ ಮಾಡಿ ನಿಮಗೆ ಮೇ ಬಿ ಒಂದು ಕನ್ಸೆಷನ್ ಕೂಡ ಇರ್ಬೋದು EMIದು. ಬಟ್ ನೆಕ್ಸ್ಟ್ ಆ್ಯಂಡ್ ಸಂಬಡಿ ವುಡ್ ಹ್ಯಾವ್ ರೀಪೇಡ್ ಆಲ್ಸೋ, ಮತ್ತು ಇನ್ನೊಂದು ಅಮೌಂಟ್ ತೆಕ್ಕೊಳ್ಳಿಕ್ಕೆ ಮತ್ತೆ ಕೈ ಕೊಡ್ತದೆ. ಆ್ಯಪ್ ಇಲ್ಲ, ಆ್ಯಪ್ ಜೊತೆ ಅಪ್ಪ ಸಹ ಇಲ್ಲ ಅಮ್ಮ ಸಹ ಇಲ್ಲ. ಸೊ ಯಾಕೆ ನಮಗೆ ಆ ರಿಸ್ಕ್? ಇಷ್ಟೊಂದು ಬ್ಯಾಂಕ್ಗಳು, ಇಷ್ಟೊಂದು ಸೊಸೈಟೀಸ್, ಮನಿ ಲೆಂಡರ್ಸ್ ಕೂಡ ಇದ್ದಾರೆ. ಆ ಥರ ಎಲ್ಲ ಇರುವಾಗ ಮೊಬೈಲಿಂದ ಲೋನ್ ತೆಕ್ಕೊಳ್ಳೋದನ್ನು ಈ ಆ್ಯಪ್ ಮೂಲಕ ಅದು ಸ್ವಲ್ಪ ಕಮ್ಮಿ ಮಾಡಿ. ಇದು ನಮ್ಮ ಟಾರ್ಗೆಟ್ಗೆ ಕೇಳೋದು ಅಂತ ಅಲ್ಲ, ಸೇಫ್ಟಿಗೋಸ್ಕರ. ಲೋನ್ ಅನ್ನೋದು ತುಂಬ ಜನರಿಗೆ ಕೆಲವೊಮ್ಮೆ ಅರ್ಜೆಂಟಿಗೆ ಬೇಕಾಗುವಂಥದ್ದು. ಸೊ ಈಸಿಲಿ ಈ ಥರ ಆ್ಯಪ್ಗಳಿಂದ
ಆಕರ್ಷಿತವಾಗಿ ಹಣ ಕಳ್ಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಪೋಸ್ಟ್ ರೀಸೆಂಟಾಗಿ ನಂದು ಪೋಸ್ಟ್, ಸೊ ಎಲ್ಲ ಡಿಪಾರ್ಟ್ಮೆಂಟನ್ನು ಇಟ್ಕೊಂಡು ಫ್ರಾಡ್ಗಳಾಗ್ತಾ ಇದೆ. ಪೋಸ್ಟ್ ಆಫೀಸಿಂದ ನಮಗೆ ಪೋಸ್ಟ್ ಬರುವುದಂತೂ ಸಹಜ ಇರ್ತದೆ. ಐದರ್ ನಮ್ಮದು ATM ಕಾರ್ಡ, ಎಲ್ಲದೊಂದು ಲೆಟರ, ಪಾಲಿಸಿಯ ಏನಾದರೂ ಒಂದು ಪೋಸ್ಟ್ ಬರುವಂಥದ್ದು. ನನಗೀಗ ಸಡನ್ನಾಗಿ ಎಲ್ಲ ಒಂದು ಫೋನ್ ಬಂದರೆ ನಿಮ್ಮದೊಂದು ಪೋಸ್ಟಲ್ಲಿ ಬಂದಿದೆ ಅಂತ ಹೇಳುವಾಗ ಬರ್ಬೋದಲ್ಲ ನನಗೆ ಸಹ ಏನಾದರೂ ಪೋಸ್ಟ್ ಅಂತ ನಮಗೆ ಅನಿಸ್ತದೆ. ಆಗ ಪೋಸ್ಟ್ ಆಫೀಸಿಂದ ಅಂತ ಒಂದು ಮೆಸೇಜ್ ಬಂದಿರ್ತದೆ. ಸೊ ಎಗೇನ್ ನಾವು ಕ್ಲಿಕ್ ಮಾಡಿಕೊಂಡು ಅವರು ಹೇಳ್ತಾರೆ, ಇದನ್ನು ನಾವು ನಿಮ್ಮ ಮನೆಗೆ ಡೆಲಿವರಿ ಮಾಡಬೇಕಾದ್ರೆ ಫಸ್ಟ್ ಅಡ್ರೆಸ್ ಸರಿ ಇರಲಿಲ್ಲ, ಸೊ ನೀವು ಇಷ್ಟು ಅಮೌಂಟ್ ಕಟ್ಟಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ಸೆಕೆಂಡ್ ಡೆಲಿವರಿ ಮಾಡ್ತೇವೆ. ಅಂಥದ್ದೆಲ್ಲ ಟೈಪ್ ಆಫ್ ಆ್ಯಕ್ಟಿವಿಟೀಸ್ ಈಗ ನಡೀತಾ ಉಂಟು. ಸೊ ನಾವು ನಮ್ಮ ATM ಕಾರ್ಡ್ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ಯಾವುದೇ ಟ್ರಾನ್ಸಾಕ್ಷನ್ ಮಾಡಬಾರ್ದು. ಪೋಸ್ಟ್ ಸಹ ಎಷ್ಟು ದೂರ ಉಂಟು, ಈ ಎಲ್ಲ ಊರಲ್ಲಿ ಅಟ್ಲೀಸ್ಟ್ ಎಲ್ಲದನ್ನು ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಇರ್ತದೆ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿ ಫೋನ್ ಹಿಡಿದು ಒಳ್ಳೆಯದು. ಸೊ ಸೈಬರ್ ಸೇಫ್ಟಿ ಟಿಪ್ಸ್ ಅಂತ ಹೇಳಿದರೆ ATM ಪಿನ್ನನ್ನು ಸೇಫ್ ಆಗಿರುವಂಥದ್ದು, ಮತ್ತು ಯಾವಾಗಲೂ ಇನ್ನೊಂದು ವೈಫೈ, ನಾವು ಎಲ್ಲಾದರೂ ಹೊರಗೆ ಹೋಗಿ ಕೆಲವೊಂದು ಸಲ ವೈಫೈ ಥ್ರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ದೇವಲ್ಲ, ಅದು ಸಹ ಜಾಸ್ತಿ ಸೇಫ್ ಇಲ್ಲ. ಆದಷ್ಟು ನಮ್ಮ ಮೊಬೈಲ್ ಡಾಟಾ ಸ್ವಲ್ಪ ಅಮೌಂಟು ಇದ್ದರೂ ಪರವಾಗಿಲ್ಲ, ನಾವು ನಮ್ಮ ಡಾಟಾವನ್ನೇ ಯೂಸ್ ಮಾಡಿಕೊಂಡು ಹೊರಗೆ ಹೋದಾಗ, ಎಸ್ಪೆಷಲಿ ಏನಾದರೂ ಡೌನ್ಲೋಡ್ ಮಾಡುವಾಗಲಿ ಸೇಫ್ಟಿ ಪರ್ಪಸ್ಗೋಸ್ಕರ, ಈವನ್ ಬ್ಯಾಂಕಿಂಗ್ ಆ್ಯಪ್ಸ್ ಯೂಸ್ ಮಾಡುವಾಗ ಹೊರಗೆಯಲ್ಲಿ ನಮ್ಮ ಮೊಬೈಲ್ ಆ್ಯಪನ್ನು ಇಂಟರ್ನೆಟ್ ಪ್ಯಾಕೇಜನ್ನು ಯೂಸ್ ಮಾಡಿ, ವೈಫೈಯನ್ನು ಯೂಸ್ ಮಾಡಿಕೊಂಡು ಬ್ಯಾಂಕಿಂಗ್ ಆ್ಯಪ್ಸ್ ಟ್ರಾನ್ಸಾಕ್ಷನ್ಸ್ ಮಾಡಬೇಡಿ ಅಂತ ಒಂದು ಮಾಹಿತಿ. ಸೊ ಅದೇ ಬಿ ಅವೇರ್ ಆಫ್ ದ ಸ್ಕ್ಯಾಮ್ಸ್ ವಿತ್ ATM ಕಾರ್ಡ್. ಪಾಸ್ವರ್ಡ್ ಶುಡ್ ಬಿ ಯುನೀಕ್. ಯಾವಾಗಲೂ ನಮ್ಮ ಪಾಸ್ವರ್ಡನ್ನು ನಾವು ಸೇಫ್ ಮಾಡಿಕೊಳ್ಳೋದು ಒಳ್ಳೆಯದು. ಮತ್ತು ಏನಾದರೂ ಥ್ರೆಟ್ ಬಂದಾಗ ಸೈಬರ್ ಪೊಲೀಸ್, ನಿಯರ್ಬೈ ಪೊಲೀಸ್, ಬ್ಯಾಂಕಿಗೆ ಒಂದು ಮಾಹಿತಿ ಕೊಡೋದು ಒಳ್ಳೆಯದು. ಸೊ ಟು ಕನ್ಕ್ಲೂಡ್ ಐ ವುಡ್ ಟೆಲ್ ದಟ್ ಇಟ್ ಈಸ್ ಅ predictable password, let our password be unique. ಸೊ ಇದು ಆಲ್ಮೋಸ್ಟ್ ಒಂದು ಚಿಕ್ಕದಾಗಿ ನಮ್ಮಿಂದ ಬ್ಯಾಂಕಿಂದ ಏನು ಮಾಹಿತಿ ಕೊಡ್ಬೋದು ಅದನ್ನು ನಾನು ಕೊಟ್ಟಿದ್ದೇನೆ ರಿಲೇಟೆಡ್ ಟು ಆನ್ಲೈನ್ ಫ್ರಾಡ್ಸ್. ಇನ್ನು ಸೈಬರ್ ವಿಷಯಕ್ಕೆ ಡೆಪ್ತ್ ಹಾಕಲಿಕ್ಕೆ ಚಿರಾಗ್ ಅವರಿದ್ದಾರೆ. ಫ್ರಾಡ್ ಆಗೋ ಸಂದರ್ಭದಲ್ಲಿ ಕೆಲವೊಮ್ಮೆ ಟ್ರಾನ್ಸ್ಫರ್ ಆದ ಹಣ ಪರ್ಟಿಕ್ಯುಲರ್ ಅಕೌಂಟಿಗೆ ಹೋಗ್ತದೆ. ಅಕೌಂಟ್ ಯಾವುದು ಅಂತ ನಮ್ಗೆ ಗೊತ್ತಾದರೆ ಆ ಪಾರ್ಟಿ ಯಾರಿಂದ ಯಾಕೆ ಟ್ರೇಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ? ಸರ್, ಯೂಶ್ವಲಿ ಇಲ್ಲಿ ಆಗುವಂಥ ಕೇಸ್ಗಳದು ನೋಡಿದರೆ ಅದು ನಮ್ಮ ಊರಿದ ಅಕೌಂಟ್ಸ್ಗಳಲ್ಲ, ಎಲ್ಲ ಹೊರಗೆ ಔಟ್ ಆಫ್ ಸ್ಟೇಟಿದು ತುಂಬ ಅಕೌಂಟ್ಸ್ಗಳಿಗೆ ಅಮೌಂಟ್ ಹೋಗ್ತದೆ. ಅಲ್ಲಿಂದ ಆ ಅಮೌಂಟ್ ಅಲ್ಲಿ ಇರುವುದಿಲ್ಲ, ಇಟ್ ಈಸ್ ಅ ಚೇನ್ ಸರ್. ಅಲ್ಲಿಂದ ಇನ್ನೊಂದು ಅಕೌಂಟಿಗೆ ಹೋಗಿ ಆ ಎಂಡ್ ಯೂಸ್ ಎಲ್ಲಿಂದ ಆಗೋದಿಲ್ಲ. ಅದಕ್ಕೆ ನಾವು ಹೇಳೋದು, ಈ ಥರ ಆದ ತಕ್ಷಣ ನೀವು ಪೊಲೀಸಿಂದ ಸೈಬರ್ ಸೆಲ್ಲಿಗೆ ನಾವು ಕಂಪ್ಲೇಂಟ್ ಹೋದಲ್ಲಿ, ನಾವು ಆ ಕಂಪ್ಲೇಂಟನ್ನು ನಮ್ಮ ಬ್ಯಾಂಕಲ್ಲಿ ಸಹ ಸೈಬರ್ ಸೆಕ್ಯೂರಿಟಿ ಇರ್ತಾರೆ, ಒಂದು ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಟ್ರೇಸ್ ಮಾಡುವಾಗ ಆ ಎಲ್ಲ ಯಾವ ಲೈನ್ ಅಕೌಂಟ್ಸ್ ಇದೆ, ಬೇರೆ ಬೇರೆ ಬ್ಯಾಂಕ್ಸಿಗೆ ಸಹ ಹೋಗುವಂಥ ಅಕೌಂಟ್ಸ್ ಸೀಸ್ ಆಗ್ತದೆ. ಬಟ್ ದೆನ್ ಪೊಲೀಸ್ ಥ್ರೂಯಿಂದ ಅದು ಕೇಸ್ ಆಗಿ ರಿವರ್ಸ್ ಆಗಿರುವಂಥ ಚಾನ್ಸಸ್ ಸಹ ಎಷ್ಟು ಉಂಟು. ಬಹುಶಃ ಇವರು ಕೇಳಿದ ಪ್ರಶ್ನೆ, ಯಾರು ಹ್ಯಾಕರ್ಸ್ ಇದ್ದಾರೆ ಅವರು ತಮ್ಮ ಐಡೆಂಟಿಟಿಯನ್ನು ಎಲ್ಲೂ ಬಿಟ್ಟುಕೊಡೋದಿಲ್ಲ. ಸೊ ಅವರು ಬ್ಯಾಂಕ್ ಅಕೌಂಟ್ ಮಾಡೋದು ಕೂಡ ಫೇಕ್ ಆಧಾರ್ ಕಾರ್ಡ್ ಅಥವಾ ಬೇರೆಯವರದ್ದು ಆಧಾರ್ ಕಾರ್ಡ್ ತಗೊಂಡು ಅವರು ಬ್ಯಾಂಕ್ ಅಕೌಂಟ್ ಮಾಡಿರ್ತಾರೆ. ಆ ಅಕೌಂಟಲ್ಲಿರುವಂಥ ಹೆಸರೇ ಬೇರೆ ಇರ್ತದೆ, ಆ ID ಬೇರೆ ಇರ್ತದೆ, ಮತ್ತು ಅವರ ವ್ಯಕ್ತಿಗಳೇ ಬೇರೆ ಆಗ್ತದೆ. ಸೊ ಅಂಥದ್ದನ್ನು ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. 100 ಕೇಸ್ ರಿಜಿಸ್ಟರ್ ಆದರೆ ಒಂದು ಎರಡು ಟ್ರೇಸ್ ಆಗ್ಬೋದು ಅಷ್ಟೇ, ಎಲ್ಲವೂ ಅನ್ಟ್ರೇಸ್ ಆಗ್ತವೆ. ಮತ್ತೊಂದು ತಮ್ಮಲ್ಲಿ ಈಗ ಬ್ಯಾಂಕಲ್ಲಿ ಕಸ್ಟಮರ್ದು ಏನೂ ಸಮಸ್ಯೆ ಇಲ್ಲದೆ ನಿಮ್ಮಲ್ಲಿ ಎಷ್ಟು ಅಮೌಂಟು ಹೋಯ್ತು ಅಂತ ಹೇಳುವ, ಎಷ್ಟು ಅಮೌಂಟು ನೀವು ರೀಫಂಡ್ ಮಾಡ್ತೀರಿ? ಅಂದರೆ ಇಮಿಡಿಯೇಟ್ಲಿ. ಈಗ ಫಾರ್ ಎಕ್ಸಾಂಪಲ್ ಅವರು 1 ಲಕ್ಷ ಇಮಿಡಿಯೇಟ್ಲಿ ಹೋಯಿತು, ನಿಮಗೆ ಹೇಳ್ತಾರೆ, ನಮಗೂ ಕಂಪ್ಲೇಂಟ್ ಮಾಡ್ತಾರೆ, ರೀಫಂಡ್ ಎಷ್ಟು ಅಮೌಂಟ್ ಆಗ್ತದೆ? ಸರ್, ಇಮಿಡಿಯೇಟ್ಲಿ ನಾವು ರೀಫಂಡ್ ಮಾಡೋದಿಲ್ಲ ಸರ್. ಅದು ಈ ಪ್ರೊಸೀಜರ್ ಹೋಗಿ ನಮ್ಮ ಸೈಬರ್ ಸೆಕ್ಯೂರಿಟಿ ಸೆಲ್ ಉಂಟು ಬ್ಯಾಂಗ್ಳೂರು, ಆಮೇಲೆ ಕೆನರಾ ಬ್ಯಾಂಕ್ ಹೇಳೋದಾದ್ರೆ ಅದು. ಸೊ ಅಲ್ಲಿಂದ ನಮಗೆ ನೋಟಿಫಿಕೇಶನ್ ಬರಬೇಕು. ಕೆಲವೊಂದು ಸಲ ಬರ್ತದೆ ಇಮಿಡಿಯೇಟ್ಲಿ ಫ್ರೀಸ್ ಸೋ ಆ್ಯಂಡ್ ಸೋ ಅಕೌಂಟ್ಸ್ ಅಂತ ಫ್ರೀಸ್ ಆಗ್ತದೆ. ಮತ್ತು ಅವರು ಇನ್ ಕೇಸ್ ರಿಸಾಲ್ವ್ ಈ ಥರ ನೀವು ರೀಫಂಡ್ ಕೊಡ್ಬೋದು ಅಂತ ನಾವು ಟೇಕಪ್ ಮಾಡಿಕೊಂಡು, ಆ್ಯಕ್ಚುಲಿ ಇನ್ಶೂರೆನ್ಸ್ ಕವರ್ಸ್ ಇರ್ತದೆ ನೋಡಿ, ಆ ಬೇಸಿಸಲ್ಲೇ ಮಾತ್ರ ರೀಫಂಡ್ ಆಗೋದು. ಅದರಲ್ಲಿ ಐಡೆಂಟಿಫೈ ಮಾಡ್ತಾರೆ ಅವರು, ನಾವೇನು ಪಾಸ್ವರ್ಡ್ ಕೊಟ್ಟಿದ್ದೇವೆ ಅಥವಾ ವಿದೌಟ್ ಪಾಸ್ವರ್ಡಿಂದ ಏನಾದರೂ ಆಗಿದೆ ಅಂತ. ಪಾಸ್ವರ್ಡ್ ಅಥವಾ ನಮ್ಮಿಂದ ತಪ್ಪಿಂದ ಆಗದಿದ್ದರೆ ಮಾತ್ರ ಅವ್ರು ಕೊಡ್ತಾರೆ. ಒಂದು ವೇಳೆ ಅಲ್ಲಿ ನಮ್ಮ ತಪ್ಪು, ನಾವೇ ಅದಕ್ಕೆ OTP ಕೊಟ್ಟು ಜಾಸ್ತಿ ಇದಕ್ಕೆ ಲಾಭಾಂಶಕ್ಕೆ ಬಲಿ ಬಿದ್ದು ಏನಾದರೂ ಆದರೆ ಸಿಗುವುದಿಲ್ಲ. ಅದಕ್ಕಾಗಿ ನಾವು ಅದರಿಂದ ಜಾಗೃತಿ ಇರಬೇಕು ಅಷ್ಟೇ.
ಕೆಲವು ಸಲ ನಮಗೆ ಅನ್ನೋನ್ ಕಾಲ್ ಬರ್ತದೆ, ಅವ್ರು ಹೇಳ್ತಾರೆ ಕಾಲ್ ಒತ್ತಿದ ಕೊಟ್ಟರೆ ನನ್ನ ಹಣ ಬ್ಯಾಂಕ್ ಹಣ ಹೋಗ್ತದೆ ಅಂತ ಹೇಳ್ತಾರೆ. ಎಷ್ಟು ಮಾಡೋದು ಸರಿ, ಅದು ಸರಿಯಾ? ಅದೇ ಹೇಳಿದಲ್ಲ, ಯಾರು ನೀವು ಫೋನ್ ಮಾಡಿ ನಿಮ್ಮದು ಅಕೌಂಟ್ ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಸಹ ಒಂದು ಬ್ಯಾಂಕಿಗೆ ಬಂದು ಪ್ಯಾನ್ ಆಧಾರ್ ಕೊಡಿ ಸರ್ ಆಕ್ಟಿವೇಟ್ ಮಾಡ್ತೇವೆ, ಅಲ್ಲ ನಿಮ್ಮ ATM ಬ್ಲಾಕ್ ಆಗಿದೆ ಬ್ಯಾಂಕಿಗೆ ಬಂದು ಹೊಸ ATM ತಗೊಳ್ಳಿ ಅಂತ ಬ್ಯಾಂಕಿಂದ ಫೋನ್ ಮಾಡ್ತೇವೆ. ಬಟ್ ಅಲ್ಲಿ ಫೋನ್ ಮಾಡಿಕೊಂಡು ನೀವು ಈಗಲೇ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿ ಇಲ್ಲ ಬ್ಲಾಕ್ ಮಾಡ್ತೇವೆ ಅಂತ ಹೇಳಿದು ಯಾರೂ ಸ್ಟಾಫ್ ಮಾಡೋದಿಲ್ಲ ಸರ್. ಯಾವ ಬ್ಯಾಂಕ್ ಅಧಿಕಾರಿಗಳಿಂದ ಫೋನ್ ಬರೋದಿಲ್ಲ, ಅದೆಲ್ಲ ಫೇಕ್ ಕಾಲ್ಸ್. ಅದು ಫಸ್ಟ್ ಸ್ಟೆಪ್ ಅದು ಫೋನ್ ಮೆಸೇಜ್. ಹಾಗೆಲ್ಲ ಕಾಲ್ ಬರುವಾಗ ನಾವು ಹಲೋ ಎಂದು ಹೇಳಿದರೆ ಮಾತಾಡೋದಲ್ಲ, ಹಲೋ ಎಂದು ಹೇಳಿದರೆ ಹಣ ಹೋಗ್ತದೆ ಅಂತ ಹೇಳ್ತಾರೆ. ಅದು ಸರಿಯಾ? ಹಲೋ ಅಂತ ಹೇಳಿದರೆ ಹಣ ಹೋಗೋದಿಲ್ಲ. ಹೇಳ್ತಾರೆ ಕಾಲ್ ಎತ್ತಲೇಬಾರದು, ಒತ್ತಿದರೆ ಹಣ ಹೋಗ್ತದೆ ಅಂತ ಹೇಳ್ತಾರೆ. ಲಿಂಕ್ ಕೆಲವೊಂದು ಸಲ ಓಪನ್ ಮಾಡಿ ಹಲೋ ಹೇಳೋ ಮುಂಚೆ ನಮ್ಮ ಕಿವಿ ಇನ್ನೊಂದು ಆ್ಯಪ್ಗೆ ಟಚ್ ಆದರೆ ಹಣ ಹೋಗು, ಆ ಲಿಂಕ್ಗೆ ಟಚ್ ಆಗಬಾರ್ದು ಅಷ್ಟೇ. ಅವರೆಲ್ಲ ಕಳಿಸುವ ಲಿಂಕ್ ಉಂಟಲ್ಲ, ಹಾಗೆ ಜಸ್ಟ್ ಬೈ ರಿಸೀವಿಂಗ್ ದ ಕಾಲ್ ನಮ್ಮ ಅಕೌಂಟ್ ಡೀಟೇಲ್ಸ್ ಟ್ರ್ಯಾಪ್ ಆಗ್ಬೋದು ನಾವು ಟ್ರಾನ್ಸಾಕ್ಷನ್ ಮಾಡುವಾಗ. ಬಟ್ ಈಗ ಏನಾಗಿದೆ, ನೀವು ಹೇಳಿದ್ದು ಕರೆಕ್ಟ್, ಕೆಲವೊಬ್ಬರು ಆದರೆ ಸೀನಿಯರ್ಸ್ ಆಗಲಿ ಅನ್ನೋ ನಂಬರ್ಸ್ ಪಿಕ್ಕೇ ಮಾಡೋದಿಲ್ಲ ಹೆದರಿಕೆಯಲ್ಲಿ. ಬಟ್ ಟ್ರೂ ಕಾಲರಲ್ಲಿ ಏನಾದರೂ ಡೌನ್ಲೋಡ್ ಮಾಡಿ ಆ ಸ್ಪ್ಯಾಮ್ ಅಂತ ಬರ್ತದೆ ನೋಡಿ, ಅಂಥ ಫೋನ್ ಕಾಲ್ ಪಿಕ್ ಮಾಡೋದೇ ಕೂತ್ಕೊಳ್ಳಿ. ಯಾಕಂದರೆ ಎಮರ್ಜೆನ್ಸಿಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಕಾಲ್ ಮಾಡುವಾಗ ಅನ್ನೋನ್ ನಂಬರ್ ಬೊರ್ಚಿ ಟ್ರ್ಯಾಪ್ ಇರ್ಬೋದು ಅಂತ ಹೇಳಿ ಹೆದರುವಂಥದ್ದು ಸಿಚುವೇಶನ್ಸ್ ಈಗ ಆಗಿದೆ. ಕಂಪ್ಲೇಂಟ್ ಮಾಡಿದ್ದು ಅದು ಸೈಬರ್ ಕ್ರೈಮು, ಈಗ ನಾವು ಫ್ರಾಡ್ ಆದದ್ದು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡ್ತೀವಿ. ಆ ಕಂಪ್ಲೇಂಟ್ 3 ತಿಂಗಳ ತನಕ ಮಾತ್ರ ಇರುವುದಂತೆಲ್ಲ ಸರ್. ಅದಕ್ಕೆ ಕರೆಕ್ಟಾಗಿ ಸರ್ ಆನ್ಸರ್ ಅಂದರೆ ಆ ನಂತರ ಅದು ಸೈಬರಲ್ಲಿ ಏನು ಅದರದ್ದು ಅವ್ರು ಹೇಳ್ತಾರೆ, ನಾವು ಕೇಳಿದಾಗ ನಮ್ಮಿಂದ ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಈಗ ಹೇಳಿದೆ ಮ್ಯಾಕ್ಸಿಮಮ್ ಅದು ಟ್ರೇಸ್ ಆಗೋದಿಲ್ಲ, ಹೇಳಿದೆಲ್ಲ 100ರಲ್ಲಿ ಒಂದು 95% ಟ್ರೇಸ್ ಆಗೋದಿಲ್ಲ. ಆ 3 ತಿಂಗಳವರೆಗೆ ಟ್ರೇಸ್ ಆಗ್ತದೆ ಅಥವಾ ಒಂದು 6 ತಿಂಗಳವರೆಗೆ ಟ್ರೇಸ್ ಆಗ್ತದೆ ಅಂತ ನೋಡ್ತಾರೆ. ನೋಡೋದು ಟ್ರೇಸ್ ಆಗದಿದ್ದರೆ ಅದು ಅಲ್ಲಿ ಮುಗಿಸ್ತಾರೆ ಅಷ್ಟೇ, ಕ್ಯಾನ್ಸಲ್. ನಂತರ ಏನಾದರೂ ಅಂದರೆ ನೆಕ್ಸ್ಟ್ ಒಂದು ವೇಳೆ ಬೇರೆ ಏನಾದರೂ ಸಿಕ್ಕಿದ್ರೆ ಅದು ರೀಓಪನ್ ಆಗ್ತದೆ ಅಷ್ಟೇ. ತಾತ್ಕಾಲಿಕವಾಗಿ ಅದು ಇಂಥ ಬ್ಯಾಂಕಲ್ಲಿ ಫ್ರಾಡ್ ಆಗಿ ಇಂಥ ಬ್ಯಾಂಕಿಗೆ ಅಕೌಂಟಿಗೆ ಹೋಗಿದ್ದಂತ ಗೊತ್ತಾದ್ಮೇಲೆ ನೀವು ಹೇಳಿದಾಗ ಬ್ಯಾಂಕ್ ಅಕೌಂಟ್ ಇರ್ತದೆ, ಆದರೆ ಮತ್ತೊಂದು ಅಕೌಂಟ್ ಇರ್ತದೆ, ಎಲ್ಲ ಇರ್ತದೆ. ಆದರೆ ಸರಿಯಾದ ವ್ಯಕ್ತಿ ಅಲ್ಲಿ ಐಡೆಂಟಿಫೈ ಆಗಿರೋದಿಲ್ಲ. ಹೌದು, ಅಲ್ಲಿಂದ ಅದು ತರಿಸುವ ಅರೇಂಜ್ಮೆಂಟ್ ಯಾರು ಮಾಡೋದು? ಈಗ ನಮ್ಮದು ರಿಟರ್ನ್ ಬರಬೇಕಾದ್ರೆ ಈಗ ಬೇರೆ ಬ್ಯಾಂಕಿಗೆ ಹೋಗಿದೆ, ಅದು ಈಗ ಬ್ಯಾಂಕ್ ಮಾಡೋದಾ ಅಲ್ಲ ಸೈಬರ್ ಕ್ರೈಮ್? ಬ್ಯಾಂಕ್ ಮಾಡೋದಿಲ್ಲ, ಬ್ಯಾಂಕ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೈಬರ್ ಕ್ರೈಮ್ನವರು ಆ ಡೀಟೇಲ್ಸನ್ನು ಫಾಲೋ ಮಾಡ್ತಾ ಹೋಗುವಾಗ ಅಲ್ಲಿ ಆ ವ್ಯಕ್ತಿ ಸಿಗದಿದ್ದರೆ, ಈಗ ನಿಮ್ಮ ಫೇಕ್ ಅಕೌಂಟಲ್ಲಿ ನಾನೇ ಮಾಡಿದರೆ ಅದು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ನಿಮ್ಮದಲ್ಲ ಅಂತ ಗೊತ್ತಾಗ್ತದೆ ಅದು, ಯಾಕೆಂದರೆ ನಿಮ್ಮದು ಮುಖ ಅಲ್ಲಿ ಇರೋದಿಲ್ಲ, ಖಾಲಿ ನಿಮ್ಮ ಆಧಾರ್ ಕಾರ್ಡ್ ಇರ್ತದೆ, ಮತ್ತೊಬ್ಬರದ್ದು ಅಡ್ರೆಸ್ ಇರ್ತದೆ. ಆ ಸಂದರ್ಭದಲ್ಲಿ ಯುನಿಕ್ ಯಾರು ವ್ಯಕ್ತಿ ಇದ್ದಾರೆ ಅವರನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಂದರೆ ಪತ್ತೆ ಆಗಿಲ್ಲ ಅಂತ ಅಷ್ಟೇ. ಅದು ಆ ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿರ್ತದೆ, ಅದು ಡೆಪಾಸಿಟ್ ಅದು ಆಲ್ರೆಡಿ ಹೋಗಿರ್ತದೆ. ಡೆಪಾಸಿಟ್ ಯಾವಾಗ ಆಗಿದೆ ಅಂದರೆ ಗೋಲ್ಡನ್ ಅವರ್ಸ್ 24 ಅವರ್ಸ್ ಒಳಗೆ ನೀವು ಏನಾದರೂ ಅದಕ್ಕೆ ಕಂಪ್ಲೇಂಟ್ ಮಾಡಿದರೆ ಅದು ಫ್ರೀಸ್ ಆಗಿರ್ತದೆ. ಆ ನಂತರ ಎಲ್ಲೂ ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟ್ ಹೋದ ತಕ್ಷಣ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, 1 ಗಂಟೆಯಲ್ಲಿ ತೆಗೆದು ಬಿಸಾಕ್ತಾರೆ ಅವರು. ಯೂಶಲಿ ಕ್ಯಾನ್ಸಲ್ ಇದು ವೀಕೆಂಡ್ಸ್ ಅಲ್ಲಿ ಆಗೋದು. ಆಗ ಅದು ಅದಕ್ಕೆ ನಾವು ಟೆಕ್ನಾಲಜಿಲಿ ಎಷ್ಟು ಇಂಪ್ರೂವ್ ಆಗಿದ್ದೇವೆ ಅಷ್ಟೇ ಕಷ್ಟ ಕೂಡ ಉಂಟು ಅಷ್ಟೇ. ನಮ್ಮನ್ನು ಟೆಕ್ನಾಲಜಿಯಲ್ಲಿ ಕಟ್ಟಿ ಹಾಕ್ತಾರೆ. ಸೊ ಆದಷ್ಟು ನಾವು ಜಾಗೃತಿ ಇರಬೇಕು ಅಂತ ನಾವು ಕೆನರಾ ಬ್ಯಾಂಕಿಂದ ನಿಮಗೊಂದು ಸಂದೇಶ ಕೊಟ್ಟ ಅವಕಾಶದ್ದು ಒಂದು 2 ನಿಮಿಷ ಎಕ್ಸ್ಟ್ರಾ ಬ್ಯಾಂಕಿನ ಮಾಹಿತಿಯನ್ನೊಂದು ಕೊಡಲಿಕ್ಕೆ ನಾನು ಅನುಮತಿ ಕೇಳಿ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಿದ್ದೇನೆ. ನಮ್ಮದು ಈಗಾಗಲೇ ಎಲ್ರಿಗೂ ನಾನು ಹಂಚಿದ್ದೇನೆ ಏಂಜಲ್ ಅನ್ನುವ ಅಕೌಂಟ್. ಸೊ ಈ ಏಂಜಲ್ ಅಕೌಂಟನ್ನು ಯಾಕೆ ಇಷ್ಟು ಪಾಪ್ಯುಲರ್ ಮಾಡ್ತಿದ್ದೇವೆ ಅಂದರೆ ಎಸ್ಪೆಷಲಿ ಫಾರ್ ಲೇಡೀಸ್. ಈ ಅಕೌಂಟಲ್ಲಿ 3 ವಿಧಗಳಿವೆ, ರೋಸ್, ಲ್ಯಾವೆಂಡರ್ ಆ್ಯಂಡ್ ಆರ್ಕಿಡ್. ಸೊ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟದಲ್ಲಿ ನಾವು ಮಿನಿಮಮ್ ಬ್ಯಾಲೆನ್ಸ್ ಎಕ್ಸಾಂಪಲ್ ಲೇಡೀಸ್ ಒಂದು 18 years to 70 years ಅಕೌಂಟ್ ಮಾಡುವಂಥದ್ದು. ಅವರಿಗೆ 5,000 ಮಿನಿಮಮ್ ಬ್ಯಾಲೆನ್ಸ್ ಆ ಅಕೌಂಟಲ್ಲಿ ಇಟ್ಟರೆ 3 lakh ಕ್ಯಾನ್ಸರ್ ಇನ್ಶೂರೆನ್ಸ್ ಕವರೇಜ್ ಬ್ಯಾಂಕ್ ವತಿಯಿಂದ. ಯೂಶ್ವಲಿ ನಾವೀಗ ಇನ್ಶೂರೆನ್ಸ್ ಕವರ್ ಬೇಕಾದರೆ ಹೊರಗೆ ಹೋಗ್ತೇವೆ, ನಾವು ಪಾಲಿಸಿ ಕಟ್ತೇವೆ, 1 ವರ್ಷಕ್ಕೆ ಅದು ಲ್ಯಾಪ್ಸ್, ಎಗೇನ್ ನೆಕ್ಸ್ಟ್ ರಿನ್ಯೂವಲ್ಗೆ ಇನ್ನೊಂದು ಅಮೌಂಟ್ ಹಾಕ್ತೇವೆ. ಬಟ್ ಇದರಲ್ಲಿ ನಮ್ಮ ಬ್ಯಾಂಕ್ ಖಾತೆಯಲ್ಲೇ ಆ ಮಿನಿಮಮ್ ಅಮೌಂಟನ್ನು ಇಟ್ಟದಲ್ಲಿ ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ 70 years ಲೇಡೀಸ್ ನಮಗೆ ಇನ್ಶೂರೆನ್ಸ್ ಕವರೇಜ್ ಬ್ಯಾಂಕ್, ಕ್ಯಾನ್ಸರ್ ಇನ್ಶೂರೆನ್ಸ್ ಕವರೇಜ್ ಬ್ಯಾಂಕ್ ಕೊಡ್ತದೆ. ಕ್ಯಾನ್ಸರ್ ಇನ್ಶೂರೆನ್ಸ್ ಜೊತೆನೇ 3 lakh or 2 lakh ಆಕ್ಸಿಡೆಂಟ್ ಇನ್ಶೂರೆನ್ಸ್ ವಿತ್ ಸ್ಪೌಸ್ ಆಕ್ಸಿಡೆಂಟ್ ಇನ್ಶೂರೆನ್ಸ್, ನಾಮಿನಿ ಸ್ಪೌಸ್ ಅನ್ನು ಕೊಟ್ಟರೆ ಅವ್ರದ್ದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮತ್ತು ಲಾಕರ್ ಆಪರೇಷನ್ಸ್ ಫ್ರೀ, ಫ್ಯಾಮಿಲಿ ಮೆಂಬರ್ಸ್ಗೆ
ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಕೆಲವೊಂದು ಫೀಚರ್ಸ್ಗಳಂತ ಈ ಅಕೌಂಟ್ ಆದಷ್ಟು ಇದು ಪಾಪ್ಯುಲರ್ ಆಗಬೇಕು ಅಂತ ಹೇಳಿ ಇಂತಹ ಸಭೆಯಲ್ಲಿ ಸಿಕ್ಕಿದ ಅವಕಾಶವನ್ನು ನಾನು ಹೇಳ್ತಾ ಇರೋದು. ಪ್ಯಾಂಪ್ಲೆಟ್ಸನ್ನು ಹಂಚಿದ್ದೇನೆ. ನಮ್ಮ ಕಾರ್ನಾಡ್ ಮ್ಯಾನೇಜರ್ ಮೇಡಮ್ ಇಲ್ಲೇ ಇದ್ದಾರೆ. ಸೊ ಯಾರಿಗಾದರೂ ಅಕೌಂಟಿನ ಅವಶ್ಯಕತೆ ಇದ್ದಲ್ಲಿ, ಅಲ್ಲ ಎಲ್ಲರೂ ಮಾಡಬೇಕು, ನಿಮ್ಮ ಮನೆಯಲ್ಲಿ ಸಹ ಹೇಳಿ ನೋಡಿ. ಕರೆಕ್ಟ್ ಅಲ್ಲ ನಾನು ಹೇಳಿದ್ದು? ಹೊರಗೆ ನಾವು ಆ್ಯನ್ಯುವಲಿ ಕಟ್ತೇವೆ, ಅದು ದುಡ್ಡು ಏನೋ ಆಗದೆ ದುಡ್ಡು ಹೋಯಿತು. ಬಟ್ ಇಲ್ಲಿ ನಮ್ಮದೇ ಖಾತೆಯಲ್ಲಿ ಅದು ಅಮೌಂಟ್ ಇರ್ತದೆ. ಓನ್ಲಿ ಫಾರ್ ಹ್ಯಾವಿಂಗ್ ದಿಸ್ ಏಂಜಲ್ ಅಕೌಂಟ್ ಆ್ಯಂಡ್ ದಟ್ ಮಿನಿಮಮ್ ಬ್ಯಾಲೆನ್ಸ್ ನಮಗೊಂದು ಇನ್ಶೂರೆನ್ಸ್ ಪಾಲಿಸಿ ಬಂತು. ಹೇಗೆ ನಾವು ಹೇಳಿ ಹೋಗ್ತೇವೆ, ಮತ್ತೆ ನಿಮಗೆ ಪಾಲಿಸಿಯಲ್ಲಿ ಅಮೌಂಟ್ ಸಿಗ್ತದೆ, ಅದೆಲ್ಲ ಇರ್ತದೆ. ಆದರೆ ಈ ಪಾಲಿಸಿ ಏನಿದೆ ನೋಡಿ, ನಮ್ಮ ATM ಕಾರ್ಡಲ್ಲಿ ಲಿಂಕ್ ಆಗಿರುವಂಥದ್ದು. ಸೊ ಅಕೌಂಟ್ ಮಾಡಿರ್ತೀರ ನೀವು, ನಿಮಗೆ ಸಿಕ್ಕಿರುವ ATM ಕಾರ್ಡನ್ನು ಒಂದ್ಸಲ ನೀವು ಯೂಸ್ ಮಾಡಿ, ಆ್ಯನ್ಯುವಲಿ ಅದನ್ನು ಯೂಸ್ ಮಾಡಿ. ಬಿಕಾಸ್ ಆ ಪಾಲಿಸಿ ಏನಿದೆ, ಎಲ್ಲ ಬ್ಯಾಂಕ್ಗಳು ಹೇಳ್ತಾರಲ್ಲ ನಿಮಗೆ ಅಕೌಂಟಲ್ಲಿ ಪಾಲಿಸಿ ಉಂಟು, ಅಕೌಂಟಿಂದ ಪಾಲಿಸಿ ಉಂಟು, ಎಲ್ಲ ಪಾಲಿಸಿಗಳು ನಿಮ್ಮ ATM ಕಾರ್ಡಲ್ಲಿ ಲಿಂಕ್ ಆಗಿರುವಂಥದ್ದು. ಸೊ ಕೀಪ್ ಯುವರ್ ಅಕೌಂಟ್ ATM ಕಾರ್ಡ್ ಆ್ಯಕ್ಟಿವ್, ಆಗ ನಿಮ್ಮ ಪಾಲಿಸಿ ಕೂಡ ಆ್ಯಕ್ಟಿವ್ ಆಗಿರ್ತದೆ. ನಿಮಗೆ ಎಂಥದೂ ಕ್ಲೇಮ್ ಬಂದರೂ ಸಹ ಬ್ಯಾಂಕ್ನ ಮೂಲಕ ಸಿಗ್ತದೆ. ಈಗಾಗಲೇ ನಾವು ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ ತಂದಿದೆ. ಹಳೆದೇ PMSBY, PMJDY ಎಲ್ಲರೂ ಮಾಡಿದ್ದೀರಾ? ಗೌರ್ಮೆಂಟ್ ಕೊಟ್ಟಿದೆ, ಅವು ತಿಕ್ಕಿನಾಕ್ಲೆ ತಿಕ್ಕು, ನಮಗೆ ಗೊತ್ತು ಜಿಯಾ, ಯೂಶ್ವಲಿ ಅದೇ ಮಾತು. ಬಟ್ ಎಷ್ಟು ನಾವು ಬ್ರ್ಯಾಂಚಲ್ಲಿ ಇದ್ದು ಆ ಕ್ಲೇಮ್ಸ್ ಮಾಡುವಾಗ ಗೊತ್ತುಂಟು, ಸೆಟ್ಲ್ ಆಗ್ತಾ ಇದೆ. ಸೊ 420 ರೂಪೀಸ್ ಅಲ್ಲ, ಇನ್ನೊಂದು 12 ರೂಪೀಸ್, ಈಗ 20 ರೂಪೀಸ್ ಆಗಿದೆ. 330 ಮತ್ತು 12 ಇದ್ದದ್ದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಿದೆ ಅದರದ್ದು. ಅದು ಒಂದು ಪಾಲಿಸಿ ತೆಕ್ಕೊಂಡದ್ದಲ್ಲಿ PMSBY ಅಂದರೆ 20 ರೂಪೀಸ್ ಇನ್ ಕೇಸ್ ಆಫ್ ಆಕ್ಸಿಡೆಂಟಲ್ ಡೆತ್, ಇನ್ನೊಂದು ಭೀಮಾ ಯೋಜನೆ ಇನ್ ಕೇಸ್ ಆಫ್ ಎನಿ ಡೆತ್ ಗೌರ್ಮೆಂಟಿಂದ 2 lakhs ಸಿಗ್ತದೆ. ಅದು ಬರ್ತಾ ಉಂಟು. ಆ್ಯನ್ಯುವಲಿ ನಮ್ಮ ಅಕೌಂಟಿಂದ ಆ ದುಡ್ಡು ಕಟ್ಟಾಗಿದೆ ಅಂತ ನೋಡುವಂಥ ಜವಾಬ್ದಾರಿ ನಮ್ಮದು. ಅಕೌಂಟಲ್ಲಿ ಬ್ಯಾಲೆನ್ಸ್ ಇಡಬೇಕು, ಆ್ಯನ್ಯುವಲಿ ನಾವು ನೋಡಬೇಕು ಅಕೌಂಟ್ ಕಟ್ಟಾಗಿದೆ. ಅಟ್ಲೀಸ್ಟ್ ನೆಕ್ಸ್ಟ್ ಯಾರಿಗಿದ್ದಾರೆ, ಇಷ್ಟು ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತೇವಲ್ಲ, ಬೇರೆ ಎಲ್ಲ ಟ್ಯಾಕ್ಸ್ ಕಟ್ಟಿದ್ದೇವೆ, ಅದೊಂದಾದರೂ ಸಿಗುವಂಥದ್ದನ್ನು ಪ್ಲೀಸ್ ಉಪಯೋಗ ಮಾಡೋದು ಒಳ್ಳೆಯದು ಅಂತ ಕೇಳಿಕೊಂಡು ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಗ್ರಾಹಕರು ವಂಚನೆ ಒಳಪಡುವ ಕುರಿತು ಸವಿಸ್ತರ ಮಾಹಿತಿ ನೀಡಿದ ಶ್ರೀಮತಿ ಸ್ವಾತಿರವರಿಗೆ ಹೃತ್ಪೂರ್ವಕ ವಂದನೆಗಳು.